ಅಮ್ಮ, ರಾತ್ರಿ ಎಲ್ಲ ಸೊಳಿನಾಗ ಇಲ್ಲೇ ಮನೆ ಕಂಡಿದೀವಿ. ಆ ಹೋಗ್ಲಿ ಕನಿಕರುಕ್ಕನ ಒಳಗಡೆ ಬರ್ರಿ ಅಂತ ಕರೆಯಲ್ವಲ್ಲಮ್ಮ ಇಬ್ರುನುವೆ. ಸೊಳ್ಳೆ ಅಮೃಸುದ್ವ ಕಣಮ್ಮ ನನಗಂತುನುವೆ. ಕೆರ್ಕಂಡ್ ಸಾಕಾಗೋಗ್ಬಿಟ್ಟೈತಿ. ಏನು ಒಸಿ ಕಾಟನ ಸೊಳ್ಳೆ ಕಾಟ. ಕೊಚ್ ಎಸದ್ಬಿಟ್ವು ಕಣಮ್ಮ ನನ್ನಂತುನುವೆ. ಯಪ್ಪ, ಏನು ಮಾಡೋದು ಏನು ಕತೆಯೋ ಗೊತ್ತೇ ಇಲ್ಲ ನಂಗಂತುನುವೆ. ಹ್ಞೂ ಹೆಂಗೆ ನೀ ಕೆರ್ಕಳಂಗೆ ಆಯ್ತೈತೆ ಎಲ್ಲನೂ. ಕೆರ್ಕಂಡ್ ಸಾಕಾಗೋಗ್ಬಿಟ್ಟೈತಿ. ಹ್ಞೂ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಈ ಹೊಟ್ಟೆ ಬೇರೆ ಹೊಸಿತೈತೆ ಕಣಮ್ಮ. ಬೆಳಿಗ್ಗೆ ಆಯ್ತಾ ಕಾಪಿ ಕುಡ್ದಿಲ್ಲ, ಏನು ಕುಡ್ದಿಲ್ಲ, ಹೊಟ್ಟೆ ಎಲ್ಲ ಮರಳಿಸ್ದಂಗೆ ಆಯ್ತೈತೆ. ನಾನು ನಿನ್ ಗಂಡ ಬಂದು ಕಾಯ್ತಾನೆ. ಆ ಬಾ ಒಳಗಡೆ ಮನೆ ಕಳ್ರತ್ತೆ ಸೊಳಿ ಐತೆ ಅಂತ ಕರಿತಾನೆ ಅಂತ ಅನ್ಕೊಂಡೆ. ಕರಿಲೇ ಇಲ್ಲ. ಆ ನಮ್ಮ ಯಾಳು ಹುಸಿನೂ ಕರುಣೆ ಇಲ್ಲ. ಹೊಟ್ಟೆ ನನಗೂ ಹೊಸಿತೈತೆ. ಕಾಸಾಯ್ತಾ? ಏನಾರ ಒಂದು 30 ರೂಪಾಯಿ ಮಡಗಿದ್ಯಾ? ಹೋಗ್ಬಿಟ್ಟು ಹೋಟ್ಲನ್ನ ತಿನ್ಕೊಂಬಿಟ್ಟು ಬರನಿ. ಓ, ಜೈಲಿಂದ ಬಂದರೆ ಇಲ್ಲೇ ಕುಂತಿದೀವಿ. ಇನ್ನು 30 ರೂಪಾಯಿ ದುಡ್ಡೇನೋ ಮಾಡಿಕೊಳಕ್ ಹೋಗ್ಲಿ ನಾನು. ನಾವೇನಾರ ಕೆಲ್ಸಕ್ಕೆ ಹೋಗಿದ್ವಾ, ಕ್ಯಾಮೆಗೆ ಹೋಗಿದ್ವಾ? ಮನೆ ಒಳಗಡೆ ಇಕ್ಕಿದ್ವಲ್ಲ ದುಡ್ಡು, ಅದು ಸಮೇತನೂ ಕಾಣೆ ಆಗೋಗ್ಬಿಟ್ಟೈತಿ. ಅದು ಏನಾಯ್ತೋ ಏನು ಕಥೆಯೋ. ಈಗ ನಮ್ಮ ಕೈಯಾಗೂ ಕಾಸಿಲ್ಲ. ಏನು ಮಾಡೋದಮ್ಮ ಇವಾಗ? ಹೊಟ್ಟೆ ಬೇರೆ ಬೋಲಸಿತಾಯ್ತು ನನಗಂತೂ. ತಡ್ಕೊಳಕ್ಕಾಯ್ತಿಲ್ಲ ಹೊಟ್ಟೆ ಹಸ್ವುನು ನನಗೆ. ಆ ಮುದ್ಕಿನೂ ಅವಳಿಂದನೇ ನನ್ನ ಗಂಡ ಕೆಟ್ಟ ಕ್ಯಾರ ಹಿಡ್ದಿರೋದು. ಬಾ ಯಾಕ್ಲಾ ಇನ್ನೊಂದು ಚಿತ್ರಾನ್ನ ತಿಂದ್ಬಿಟ್ಟು ಹೋಗ್ಲಾ? ಏನಾಯ್ತದ್ಲಾ? ತಗ ತಗ ಹಂಗೆ ತಿಂದ್ಬಿಟ್ಟು ಹಂಗೆ ಕಟ್ಕೊಂಡು ಬಾಳೆ ಬೇಗನೆ ಹಂಗೆ ಎಸ್ ಬಿಡಿವಂತಲ್ಲಿಲ್ಲಾರ. ತಗ. ಬೇಡ ಕಣಜ್ಜಿ, ಏನು ಬೇಡ ನನಗೆ. ಸಾಕು ನೀನು ತಿನ್ಕ. ಅಲ್ಲ ಕಣಲ್ಲ ಮುದೇವಿ, ಗಾಡಿ ತಗೊಬಿಟ್ಟು ಬರ್ತೀನಿ. ಅದು ಎಂಥದ್ದು ಪಾರ್ಸಲ್ ಕೂಡ ಕೆಲಸ ಅಂತ ಹೇಳ್ದಲ್ವೆಲ್ಲ. ಗಾಡಿನ ಯಾವಾಗ ತಗೊಬಿಟ್ಟು ಬಂದಿಯ ನೀನು? ಗಾಡಿ ತಗೊಬಿಟ್ಟು ಬರ್ಬೇಕು ಅಂತ ಹೇಳ್ತಾ ಇದ್ದಲ್ಲ. ನೀನು ಯಾವಾಗ ತಗೊಬಿಟ್ಟು ಬಂದು ನೀನು ಗಾಡಿನ ಕೆಲಸ ಮಾಡಿ ದುಡ್ಡು ಇಸ್ಕೊಂಡಾಗಲೇ ವಾರ ಆಯ್ತು. ಮನೋ ಗಾಡಿ ಬರ್ತದೆ ಅಂತ ಹೇಳ್ತಿದ್ದಲ್ವೆಲ್ಲ ನೀನು. ಆ ನೋಡು, ತರುಗಳೆಲ್ಲ ಬಿಟ್ಬಿಟ್ಟು ಮೊದಲು ಗಾಡಿ ತಗೊಬಿಟ್ಟು ಬಂದು ಮನೆ ಮುಂದೆ ನಿಲ್ಸು. ತರುಗಳೆಲ್ಲನೂ ಮಾಡಕ್ಕೆ ಹೋಗ್ಬೇಡ ಅಂತಾಗೆ. ಇವತ್ತು ಗಾಡಿ ತಂದು ಮಂತಾಗ ನಿಲ್ಲಿಸ್ಬೇಕು ಅಷ್ಟೇ ನೀಯ. ತತ್ತೀನಿ. ಅದು ಅದು ಏನು ಅಂದ್ರೆ, ಅದು ಗಾಡಿ ಹಾಕೋದು ಸೆಟ್ ಆಗ್ಲಿಲ್ಲ ನಂಗೆ. ಅದಕ್ಕೆ ನೀನು ಸುಮ್ಕಾದೆ ನಾನು. ಮತ್ತು ಗಾಡಿ ತಗೊಳ್ಳಿಲ್ಲ ಅಂದ್ರೆ ಕಾಸನ್ನ ವಾಪಸ್ ಕೊಡ್ಲಾ ಮುದೇವಿ? ಕಾಸು ವಾಪಸ್ ಕೊಡ್ತಿದ್ದಂಗೆ ಏನು ಮಾಡಿದಂಗೆ ಇದು ಯಾಕೆ ಹಿಂಗೆ ಸುಮ್ಮನೆ ಕುಂತ್ಕೊಂಡಿದ್ಯಾ ನೀನು? ನೋಡು, ಒಂದು ಗಾಡಿ ತಗೊಬಿಟ್ಟು ಬರಬೇಕು, ಇಲ್ಲ ಅಂದ್ರೆ ಕಾಸು ವಾಪಸ್ ಕೊಡ್ಬೇಕು ಅಷ್ಟೇ ನೀನು. ಎರಡು ಮಾಡಲಿಲ್ಲ ಅಂತಂದ್ರೆ ಸುಮ್ಕೆ ಬಿಡಕ್ಕಿಲ್ಲ. ಆಯ್ತು ಬಿಡಜ್ಜಿ, ಆಯ್ತು. ಹಬ್ಬಬ್ಬಬ್ಬಬ್ಬ, ಚಿತ್ರಾನ್ನ ಮಾತ್ರ ಹಂಗೆ ನೀನು ಬಾಯಿನಾಗೆ ಹಂಗೆ ಜೊಲ್ಸುರ್ಸಂಗೆ ಗೊತ್ತೈತೆ. ಎಳ್ಳಿಕಾಯಿ ಚಿತ್ರಾನ್ನದ ಮುಂದೆ ಯಾವ ಚಿತ್ರಾನ್ನೂ ಹೇಳ್ಬೇಡ. ಎಳ್ಳಿಕಾಯಿ ಚಿತ್ರಾನ್ನ ಅಂದ್ರೆ ಚಿತ್ರಾನ್ನ. ಈ ನಿಂಬೆಹಣ್ಣು ಹಾಕಿದ್ರು ಅಂಥ ಟೇಸ್ಟ್ ಬರೋಕ್ಕಿಲ್ಲ, ಈ ಹುಣಸೆ ಹಣ್ಣು ಹಾಕಿದ್ರು ಅಂಥ ರುಚಿ ಬರೋಕ್ಕಿಲ್ಲ. ಅಬ್ಬಬ್ಬಬ್ಬ, ಎಳ್ಳಿಕಾಯಿ ಹಾಕಿ ಮಾಡಿದ್ರೆ ರುಚಿನೋ ರುಚಿ. ಬಾಯಿಗೆ ಹಂಗೆ ನೀರು ಬಂದ್ಬಿಡ್ತದೆ. ಈ ಬೊಡ್ಡಿ ಇಷ್ಟೇ ತಿನ್ಕೊಂಡು ಹೋಯ್ತಾನೆ. ಅಮ್ಮ, ನಮಗೆ ತಿನ್ನು ಅಂತೇನಾರ ಹೇಳ್ತಾಳ? ಅದೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಟೇಮ್ ಆಯಿತು, ಕೆಲ್ಸದಾಗ ಬೇರೆ ಹೋಗ್ಬಿಟ್ಟು ಬರಬೇಕು. ಯಾವ್ದನ್ನ ಕೆಲಸ ಸಿಗ್ತದೋ ಮೊದಲು ಬಾಗ್ಲು ಹಾಕೊಂಡು ಆಮೇಕಿಂದ ಹೋಗ್ಬಿಟ್ಟು ಬರ್ತೀನಿ. ಅಲ್ಲ ಮಗಳೇ, ನಾವಿದ್ದೀವಿ ಅಂತ ನೋಡ್ತಾ ಇಲ್ವಲ್ಲ ಈ ಮುದುಕಿ. ನಮ್ಮನ್ನ ಏನು ಆಟೋ ಕೊಂಡು ಲೆಕ್ಕೋಕಿಲ್ಲ ಅನ್ನಂಗೆ ಮನೆ ಮುಂದೆ ಕಾಗೆಗಳು ಗೂಬಿಗಳು ಕೂತ್ಕೊಂಡಿರಲ್ವಾ? ಹಂಗೆ ನಮ್ಮನ್ನು ಬಾವಿಸ್ತಾಳಲ್ಲ ಕಾಗೆ ಗೂಬೆ ಅಂತ ಅನ್ಕೊಂಡು. ಹಾಂ, ನನಗಂತೂ ಒಂಥರ ಆಯ್ತೈತೆ. ಮಾನ ಮರ್ಯಾದಿಲ್ಲ ನಮ್ಗೆ ಹಂಗೆ ಕೂರ್ಸಿದೀವಿ. ನೋಡಿ, ನಿನ್ನ ಗಂಡನ ಮೇಲೆ ಇನ್ನೊಂದು ಕ್ಯಾರೆ ಅನ್ನಲಿಲ್ಲ, ನಿಮ್ಮ ಅತ್ತೆ ಮೇಲೆ ಇನ್ನೊಂದು ಕ್ಯಾರೆ ಅನ್ನಲಿಲ್ಲ. ಇನ್ನು ಊಟ ಕೊಡ್ತಾಳ, ಬಾಗ್ಲು ಬೀಗ ಹಾಕೊಂಡು ಹೊಂಟೋಯ್ತಾಳೆ ಅನ್ನಿಸ್ತದೆ ಮಗಳೇ. ಹೊಟ್ಟೆ ಸಿಕ್ಕಾಪಟ್ಟೆ ಸಿತಾಯ್ತು ಮಗಳೇ. ಏನಾರ ಮಾಡು, ಹೊಟ್ಟೆ ಸುತ್ತ ಅಡ್ಕೊಳಕ್ಕೆ ಬೇರೆ ಆಯ್ತಿಲ್ಲ ನಂಗಂತೂನುವೆ. ಈಗ ಏನು ಮಾಡಬೇಕು ಅಂತ ನೀನೇ ಹೇಳಮ್ಮ. ನನಗೂ ಹೊಟ್ಟೆ ಸಿತೈತಿ. ಈ ಮುದುಕಿ ನಮಗೇನು ಊಟನೂ ಹಾಕಕ್ಕಿಲ್ಲ ಅಂತ ಅನ್ನಿಸ್ತದೆ. ನನ್ನ ಗಂಡನ ತಂಗ ನಾನೇ ಮಾತಾಡಬೇಕಿತ್ತು ಕಣಮ್ಮ. ನಾನೇ ತಪ್ಪು ಮಾಡಿಬಿಟ್ಟೆ. ಹೊಟ್ಟೆ ಸಿತೈತೆ ಅಂತ ಮಾತಾಡಿದರೆ ಏನಾರ ಮಾಡೋ ನೀನು. ಅಮ್ಮ, ಹಿಂಗೆ ಇದ್ರೆ ನಾವು ಸತ್ತೋಯ್ತೀವಿ ಅಷ್ಟೇ. ಈ ಮುದುಕಿ ನಮಗೇನು ಕೂಳು ಹಾಕಕ್ಕಿಲ್ಲ ನಮಗೆ. ಸರಿ, ಇವಾಗ ಏನು ಮಾಡಬೇಕು ಅಂತ ನೀನೇ ಹೇಳು. ಈಗ ಏನಾರ ಒಂದು ಮಾಡೋಣ. ಹೊಟ್ಟೆ ಹಸುವೊಂದು ತಡ್ಕೊಳಕ್ಕಾಯ್ತಿಲ್ಲ. ಈಗ ಶಾರದಾರ ಮಂತಕ್ಕೆ ಹೋದ್ರೆ ಮಾನ ಮರ್ಯಾದಿರಕ್ಕಿಲ್ಲ. ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಇದಾಯ್ತದೆ, ಜಗಳ ಆಯ್ತದೆ. ಸುಮ್ಮನೆ ಯಾಕೆ ಅವಳು ಮನೆಗೋಗೋದು, ಅಲ್ಲಿಗೆಲ್ಲ ಹೋಗೋದೇನೇ ಬೇಡ. ಬೇರೆ ಎಲ್ಲಿಗಾದ್ರೂ ಊಟ ಕೇಳೋದು ಅಂದರೆ ಭಿಕ್ಷೆ ಎತ್ತಬೇಕಾಯ್ತದೆ ಅಷ್ಟೇ. ಊಟ ಅಂತ ಅಂತೂ ಎಲ್ಲ ಸಿಗೋಕ್ಕಿಲ್ಲ ಮಗಳೇ. ಒಂದು ಕೆಲಸ ಮಾಡೋಣ, ಇವತ್ತು ಇಬ್ರು ಕೂಲಿ ಕೆಲ್ಸಕ್ಕೆ ಹೋಗೋಣ. ಕೂಲಿ ಕೆಲ್ಸಕ್ಕೆ ಹೋದರೆ ಎಲ್ಲನ ಒಂದು ಇಬ್ಬರಿಂದ ಒಂದು 500-600 ರೂಪಾಯಿ ಸಿಗ್ತದೆ. 500-600 ರೂಪಾಯಿ ಸಿಕ್ಕರೆ ಹೆಂಗ ಒಂದು 3-4 ದಿನ ತಿನ್ಕೊಂಡು ತೊಳ್ಬೋದು. ಏನಂತೀಗ? ಹ್ಞೂ ಕಣಮ್ಮ. ಆದರೆ ಈ ಹೊಟ್ಟೆ ಸುನಾಗೆ ಶಾನೆ ದೊಡ್ಡ ಕೆಲಸ ಮಾಡೋಕ್ಕಾಗಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು. ಬಾ, ಬೆಳಿಗ್ಗೆ ಆಗಲೇ 9 ಗಂಟೆ ಆಯ್ತಾ ಬಂತು. ಈಗ ಎಲ್ಲನ ಹೋಗ್ಬಿಟ್ಟು ಕೂಲಿ ಕೇಳಿದ್ರೆ ಯಾರನ್ನ ಕೂಲಿ ಕೊಡ್ತಾರೆ? ಕೂಲಿ ಮಾಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಪಿನಿಸ್ ಆಗೋಗ್ಬಿಡ್ತದೆ. ಹೊಸ್ಕೊಂಡು ಹಿಂಗೆ ಇರಬೇಕಾಯ್ತದೆ. ಬಾ ಹೋಗನ್ ಬಾ. 70 ಹೊಲಗದ್ವು ಪೀಡಿಗಳು ಅಂತಾಗೆ ಕುತ್ಕೊಂಡಿರ್ತವೆ. ಹೋಗು ತುಪ್ಪ ಹಾಕ್ಲಿಲ್ಲ ಅಂದ್ರೂ ಅದು ಹೆಂಗೆ ಕಿಸ್ಕೊಂಡು ಕುಂತಿರ್ತಾರೆ. ಊಟ ಗೀಟ ಮಾಡ್ಕೊಂಬಿಟ್ಟು ಬರಕ್ಕೆ ಹೋದ್ರೇನು ನೀಟಾಗಿ ಬಾಕ್ಲಾಕೊಂಡು ಎತ್ತನ ಹೋಯ್ತೀನಿ. ಏನು ಯಾವಾಗೋ 3 ಹೊತ್ತು ಮಾತಾಡಿಸ್ಲಿಲ್ಲ ಅಂದ್ರೂ ಮನೆ ಮುಂದೆನೇ ಕುಂತಿರ್ತಾವಲ್ಲ ಮೂದೇವಿಗಳು. ಥೂಕಣಪ್ಪ, ನನಗಂತೂ ಅಸಹ್ಯ ಆಯ್ತದೆ. ಇಂಥವ್ರನ್ನ ನಾನು ನೋಡೇ ಇಲ್ಲ. ಅದಕ್ಕೆ ಪೊದ್ದಿ ಮನೆಯಿಂದ ಹೋಗುತ್ತು ಈಚೆ ಕಡೆಗೆ ಹಾಕಿರೋದು. ಯಪ್ಪ ದೇವ್ರೆ, ಸಾಕು ಇವ್ರು ಸಾವಾಸ ಸಾಕು. ಬಾಕ್ಲು ಬಡ್ಕೊಂಡು ಹೋಯ್ತೀನಿ, ಏನಾರ ಮಾಡ್ಕೊಂಡು ಸಾಯ್ಲಿ. ಈ ನನ್ನ ಮಗ ಗಾಡಿ ತಗೊಬರ್ಲಿವಲ್ಲ, ದುಡ್ಡು ಇಸ್ಕೊಂಡೋದನು. ದುಡ್ಡೇನಾರ ವೇಸ್ಟ್ ಮಾಡ್ಬಿಟ್ಟು ಎಲ್ಲನೂ ತಿಂದ್ಗಿಂದಾಕಿ ಮುಗಿಸ್ಬಿಟ್ನಾ ಅಂತ. ಅಯ್ಯೋ ದೇವ್ಡ, ಅದು ಬೇರೆ ಒಂದು ನನಗೆ. ಈ ನನ್ನ ಮಗನೂ ನಂಬಂಗಿಲ್ಲ, ಇವ್ರನ್ನೂ ನಂಬಂಗಿಲ್ಲ. ಅಯ್ಯೋ ಬಿಡು. ಉಸಾರು ಕಣ್ಲಾ, ಉಸಾರು ಪೈಪೆಲ್ಲ ಆ ಕಡೆ ಈ ಕಡೆ ಇದು ಮಾಡ್ಬಿಟ್ಟೆ ನೀನು.
ಹುಷಾರಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಮಾಡಿ ನೀನು. ಯಪ್ಪ ದೇವ್ರೆ, ಇದನ್ನೆಲ್ಲ ಕ್ಲೀನ್ ಮಾಡ್ಸೋದು ಯಾವಾಗ? ಅಯ್ಯೋ, ಪೈಪ್ ಎಲ್ಲ ರೆಡಿ ಮಾಡ್ಸೋದು ಯಾವಾಗ? ಮಗಳೇ, ಕೇಳು ಕೇಳು, ಕೆಲಸ ಬೇಕು ಅಂತ ಕೇಳು. ಆ, ಅಣ್ಣ. ಹಾ, ಹೇಳ್ರಿ. ಓ, ನಮ್ಮ ಪೊದ್ದು ಸೊಸೆ ಅಲ್ವೇ ನೀನು? ಅಯ್ಯೋ, ಅವಮ್ಮನ ಹೆಸರು ಈಗ ಯಾಕೆ ಎತ್ತುತ್ತೀರಾ ತಣ್ಣಂಗೊತ್ತಾಗೆ? ಎತ್ತು ಬಡಿ ಸುಮ್ಕಿರಿ. ನನ್ನ ಮಗಳನ್ನ ಇವಾಗ ಅವ್ರ ಮನೆಗೆ ಸೊಸೆ ಮಾಡ್ಬಿಟ್ಟು ಕೆಲಸ ಮಾಡ್ಬಿಟ್ಟೆ. ನನ್ನ ಮಗಳು ಇವಾಗ ಬಿಕ್ಸಿ ಎತ್ಕೊಂಡು ತಿನ್ನೋ ಗತಿಗೆ ಬಂದ್ಬಿಟ್ಲು. ಮಗನು 420 ದುಡಿಯೋಕ್ಕಿಲ್ಲ, ಸೊಸೆನೂ ಸೊಸೆ ಅಂತ ನೋಡಿದಂಗೆ ಮನೆಯಿಂದ ಪೊದ್ದಿನೂ ಈಚೆ ಕಡೆಗೆ ಹಾಕ್ಬಿಟ್ಲು. ಅಯ್ಯೋ, ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಬೋಲ್ ಕಷ್ಟ ಹೋಗ್ಬಿಟ್ಟೈತೆ ಅಣ್ಣ. ಇಲ್ಲೇ ಎಲ್ಲನ ಯಾವ್ದಾರ ಒಂದು ಕೆಲಸ ಇದ್ರೆ ಕೊಡ್ತೀರಾ? ನಾವು ಊಟ ತಿಂದು 2 ದಿನ ಆಗೈತೆ. ಹೊಟ್ಟೆ ಎಲ್ಲ ಹಸಿತಾ ಕುಂತೈತೆ. ಅದಕ್ಕೇನೆ ಯಾವ್ದನ ಕೂಲಿ ಕೆಲ್ಸಕ್ಕೆ ಬರೋಣ ಅಂತ ಬಂದ್ವಿ. ನೀವೇ ಇಲ್ಲೆಲ್ಲ ತೋಟ ಗಿಟ ಎಲ್ಲನೂ ಐತಂತಲ್ಲ, ಅದಕ್ಕೆ ಇವತ್ತೊಂದು ಟೈಮ್ ಯಾವ್ದನ ಒಂದು ಕೂಲಿ ಕೆಲಸ ಇದ್ರೆ ಹೇಳ್ತೀರಾ? ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀವಿ ನಾವಿಬ್ರು. ನಮ್ಗೆ ಏನು ಬೇಡ, ಒಂಚೂರು ಕೂಲಿ ದುಡ್ಡು ಕೊಟ್ಬಿಟ್ಟು ಒಂದೊತ್ತು ಊಟ ಕೊಟ್ಬಿಡಿ ಸಾಕು. ಎಲ್ಲ ಕೆಲಸನೂ ಪಟ 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 ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಹಂಗೇನಿಯ ಮುಗಿಸಾಕ್ಬಿಡ್ತೀವಿ. ಅಯ್ಯೋ ರಾಮ, ಕೂಲಿ ಕೆಲಸ ಅಂತ ಹೇಳ್ಬಿಟ್ಟು ಇವತ್ತು ಸದ್ಯಕ್ಕೆ ಏನು ಇರಲಿಲ್ಲ. ಕೂಲಿ ಕೆಲಸ ಏನಿಲ್ಲ ಇಲ್ಲಿ. ಅದು ಬೇರೆ ನೀವು ಊಟ ಅದು ಇದು ಅಂತ ಬಂದಿದ್ದೀರಾ. ಸರಿ, ಇಲ್ಲೆಲ್ಲ ತೆಂಗಿನ ಗರಿಗಳೆಲ್ಲ ಬಿದ್ದವೆ. ತೆಂಗಿನ ಗರಿಗಳು, ಆಮೇಲೆ ಇವು ಎಳ್ನೀರು ಕುಡಿದ್ಬಿಟ್ಟು ಎಳ್ನೀರು ಬುಲ್ಡೆನ ಅಲ್ಲೇ ಬಿಸಾಕ್ಬಿಟ್ಟವ್ರಿ. ಆ ಎಳ್ನೀರು ಬುಲ್ಡೆ, ಆಮೇಲೆ ಈ ತೆಂಗಿನ ಗರಿ ಏನೇನು ಬಿದ್ದವೋ ಕೆಳಗಡೆ, ಗಲೀಜು ಪಲೀಜು ಪೇಪರು ಕವರು ನಮ್ಮ ತೋಟದಾಗ ಏನೇನು ಬಿದ್ದವೋ ಎಲ್ಲ ಆದ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿ. ಇವತ್ತು ಈಗ ಎಷ್ಟು ಗಂಟೆ ಆಗಲಿ? 9:30 ಆಗೈತಾ? 9:30 ಸಂಜೆ ಒಂದು 5 ಗಂಟೆ ತನಕ ಮಾಡಿ. ಇಬ್ರಿಗೂ 300 ರೂಪಾಯಿ ಕೂಲಿ ಕಾಸು ಕೊಟ್ಟು 2 ಹೊತ್ತು ಊಟ ಕೊಡ್ತೀನಿ. ಸರಿನೇ? ಆಯ್ತಣ್ಣ, ಆಯ್ತಾಯ್ತು, ಎಲ್ಲ ಎತ್ತಾಕ್ತೀವಿ. ಸರಿ ಸರಿ, ಈಗ ಬಗ್ಬಿಟ್ಟು ಮಾಡ್ತಾ ಇರಿ ಕೆಲ್ಸವಾ. ನಾನು ಹೋಗ್ಬಿಟ್ಟು ನನ್ನ ಹೆಂಡ್ರ ಕೈಯಾಗೆ ಕೊಟ್ಟು ಕಳಿಸ್ತೀನಿ ತಿಂಡಿಯ. ನಾನು ಹೆಂಡ್ರಿಗೆ ಹೇಳಲಿಲ್ಲ ನಾನು ಕೂಲಿಯರ್ ಬರ್ತಾರೆ ಅಂತ ಹೇಳ್ಬಿಟ್ಟು, ಅವಳಿಗೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ತೀನಿ. ಹಿಂಗೆ ಕೂಲಿಯರ್ ಬರ್ತಾರೆ, ಹಿಂಗೆ ಒಸಿ ಮಾಡಾಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವಳು ಮಾಡಾಕ್ತಾಳೆ ತಿಂಡಿಯ. ನೀವು ಇಲ್ಲಿಂದನೇ ಬೊಕ್ಕೊಂಡು ಇದೆಲ್ಲ ನಮ್ದು ಎಲ್ಲ ಒಂದು 3-3.5 ಎಕರೆ ಐತಿ. ಎಲ್ಲ ತೆಂಗಿ ಹಾಕ್ಬಿಟ್ಟಿದೀವಿ. ಎಲ್ಲನೂ ಆಯ್ದುಬಿಡಿ, ಸರಿನಾ? ಇವತ್ತು ನಾಳೆ 2 ದಿನದಾಗ ಆಯ್ದುಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಗುಡ್ಡೆ ಹಾಕ್ಬಿಡಿ ಪಟ ಪಟ ಅಂತ. ಆಯ್ತು ಆಯ್ತಪ್ಪ, ಈಗ ನೋಡ್ತೀರಿ ನಾವು ಹೆಂಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಡಿ ಮಗಳು, ನಡಿ ಬಗ್ ನಡಿ. ಲೋ, ಹೆಂಗೊತ್ತಾಗೆ ಕ್ಲೀನ್ ಮಾಡ್ಸಕ್ಕೂ ಆಳ್ಲಿಕ್ಬಿಟ್ಟಿದ್ದೀನಿ. ಹೊಸಿ ಎಲ್ಲ ಪೈಪ್ ಲೈನ್ ಎಲ್ಲ ಸರಿ ಮಾಡ್ಬಿಟ್ಟು ನೀಟ್ ಮಾಡಿ ನೆಟ್ಟು ಮಾಡು. ಇವ್ರನ್ನ ನೋಡ್ಕೊತಾ ಇದ್ರೆ ಹಂಗೇನೆ ಕೆಲಸ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ತಿರು. ಅಷ್ಟಾಗಿ ನಾನು ಹೋಗ್ಬಿಟ್ಟು ನನ್ನ ಹೆಂಡ್ರಿಗೆ ಹೇಳ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಸ್ತೀನಿ. ಸರಿ ಅಣ್ಣ, ಆಯ್ತು. ಇವತ್ತು ಊಟನೂ ಸಿಕ್ತು, ಕೂಲಿ ದುಡ್ಡು ಸಿಕ್ತು. ಬಾಮ ಮಾಡೋಣ. ಅಪ್ಪ ಹೊಟ್ಟೆ ಎಸಿತಾಯ್ತು ನಂಗಂತೂ. ಅಯ್ಯಪ್ಪ, ಯಾವಾಗ ತಿಂಡಿ ತಂದು ಕೊಡ್ತಾನೋ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಬಾ, ಅಲ್ಲಿ ಅಷ್ಟೊತ್ತಿಗೆ ಮಾಡ್ಬಿಡೋಣ ಬಾ. ಸರಿ ಸರಿ, ಬಾ ಬಾ ಬಗ್ ಮಾಡೋಣ. ಮಗಳೇ, ಹೊಟ್ಟೆ ಅನ್ನೋದು ನಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ನಿಲ್ಲಿಸ್ತದೆ, ಏನು ಬೇಕಾದ್ರೂ ಮಾಡ್ತದೆ ಅಲ್ವೇ? ಹೊಟ್ಟೆ ಎಲ್ಲ ಹಸ್ದುಬಿಟ್ಟೈತಾ? ನನ್ನ ಕಣ್ಣೆಲ್ಲ ತಿರುಗ್ತಾವ. ಕೂಲಿ ಎಲ್ಲ ಬಾಂಡೆ ಹೊಡಿಯೋ ಕೆಲಸ ಕೊಟ್ಟರು ಮಾಡ್ಬಿಡೋಣ ತಾಗೆ. ಸುಮ್ಮನೆ ಮಾಡ್ದಿದ್ದಂಗಿದ್ರೆ ಸಂದಕ್ಕಿರಲ್ಲ ಅನ್ನಿಸ್ಬಿಡ್ತದೆ ನನಗಂತೂ. ಎಷ್ಟನ ಆಗಲಿ ಕೆಲಸ ಹಂಗೇನಿಯ ಮಾಡ್ಬಿಡಣಿ ಅಂತಲೇ ಅನ್ನಿಸ್ತದೆ ನನಗಂತೂ. ಎಲ್ಲ ಇವತ್ತು ಕೆಲಸ ಮಾಡ್ಬಿಟ್ಟು ನಾಳೆನೂ ಮಾಡ್ಬಿಟ್ರೆ 2ರಿಂದ 1-1.5 ಸಾವಿರ ಬರ್ತದೆ. ಹೆಂಗೋ ತಿನ್ಕೊಂಡು ಆರಾಮಾಗಿ ಅತ್ತಾಗ ಇದ್ಬಿಡ್ಬೋದು 2 ದಿನ ನೆಮ್ಮದಿಗೆ ಇದ್ಬಿಡ್ಬೋದು. ಬಾ ಅಮ್ಮ, ಆ ಮುದುಕಿ ಇರಲಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡನ ಹೆಂಗೋ ನಾನು ಹೊಲಸ್ಕೊತೈತೆ ಕಣಮ್ಮ. ಆ ಮನೆಯಾಳು ಮುದುಕಿ ಹೇಳಲ್ಲ, ಅವಳಿಂದ ನಂಗೆ ತೊಂದರೆ ಆಯ್ತಿರೋ ಶಾನೆ. ಆ ಮುದುಕಿ ಇಲ್ಲ ಅಂತ ಹೇಳಿದ್ರೆ ನನ್ನ ಗಂಡನ ಹೆಂಗೋ ನಾನು ನೈಸ್ ಮಾಡ್ಬಿಟ್ಟು ಹೆಂಗೋ ಇದು ಮಾಡ್ಕೊತಾ ಇದ್ದೆ. ಆ ಮುದುಕಿ ಇಲ್ದಿದ್ದಾಗ ನೀನೇ ಪ್ರಯತ್ನ ಪಡು. ಏನೋ ಆಗಿದ್ದಾಗೋಗ್ಬಿಡ್ತು, ಜೊತೆಗೆ ಸಂದಕ್ಕಿರ್ರಿ. ಇವಾಗೆಲ್ಲ ತೋಟ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನಾವು ಹೋಟ್ಲಾಗ ತಗೊಂಡು ತಿನ್ಕೊಂಡು ಕುಂತ್ಕೊಳ್ಳೋಣ ಬಾ ರಾತ್ರಿಗೆ. ಯಪ್ಪ ಯಪ್ಪ ಯಪ್ಪ, ನನಗಂತೂ ಸುಸ್ತಾಯ್ತೈತೆ. ಆ ಮುದುಕಿ ರಾತ್ರಿ ಇಲ್ದಿದ್ದಂಗಿರಲಿ, ಅವಾಗ ನಾನು ಮಾತಾಡ್ತೀನಿ ನನ್ನ ಗಂಡನ ಹತ್ರ.